ನಮಸ್ತೆ. ಶ್ರೀ ಗುರು ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಇವತ್ತಿನ ದಿನದಲ್ಲಿ ನಿಮ್ಮ ಫೀಲಿಂಗ್ಸ್, ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಭಾವನೆಗಳು ಮತ್ತು ನೀವು ಎದುರಿಸ್ತಿರುವಂತಹ ಕರೆಂಟ್ ಸಿಚುವೇಶನ್ ಏನಿದೆ ಮತ್ತು ಅದರ ಜೊತೆಗೆ ಏಂಜಲ್ಸ್, ಯೂನಿವರ್ಸ್ ಅಥವಾ ನಂಬಿರುವಂತಹ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಆಲ್ರೆಡಿ ಕಾರ್ಡನ್ನು ಶಫಲ್ ಮಾಡಿ ಒಂದಷ್ಟು ಕಾರ್ಡ್ಗಳನ್ನು ಇಟ್ಟಿದ್ದೇನೆ. ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ಪ್ರಿಡಿಕ್ಷನ್ ಆದ್ದರಿಂದಾಗಿ ಎಲ್ಲವನ್ನು ಶಫಲ್ ಮಾಡಿ ಇಡಬೇಕಾಗುತ್ತೆ. ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎರಡನೇ ಪಾಯಿಂಟ್. ಮೂರನೇದು, ಸ್ವಲ್ಪ ಈ ರೀಡಿಂಗ್ ಸ್ವಲ್ಪ ಲೆಂತಿಯಾಗಿ ಬರುತ್ತೆ, ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಲೋಡ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ. ನೋಡೋಣ ಏನು ಬರುತ್ತೆ ಅಂತ. ಇದು ಕೇವಲ ಅಂಥದ್ದು ಅನ್ಮ್ಯಾರಿಡ್ ಪರ್ಸನಿಗೆ ಮಾತ್ರ ಅಲ್ಲ, ಮ್ಯಾರಿಡ್ ಆಗಿರುವಂಥವರಿಗೂ ಕೂಡ ಅವರ ಜೀವನದಲ್ಲಿ ಏನು ನಡೀತಿದೆ ಅಂತ ನೋಡಬಹುದು. ಯಾಕೆಂದರೆ ಇದೊಂದು ಸಂಪೂರ್ಣವಾಗಿ ಕಲೆಕ್ಟಿವ್ ರೀಡಿಂಗ್. ಓಕೆ, first one, 2 of cups, second one, the lover card, and third one, swords card, fourth one, the tower card, hermit card. Okay, first one the cups card ಬಂದಿದೆ. 6 cups. ಇದು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಆಲ್ರೆಡಿ ಅನ್ಮ್ಯಾರಿಡ್ ಆಗಿದ್ದರೆ, ನೀವು ಯಾರನ್ನಾರು ಪ್ರೀತಿಸ್ತಾ ಇದ್ದರೆ, ಇದು ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ಚೈಲ್ಡ್ಹುಡ್ಡಲ್ಲಿ ಕೂಡ ಇರಬಹುದು. ಈ ರಿಲೇಷನ್ಶಿಪ್ ಚೈಲ್ಡ್ಹುಡ್ನ ಫ್ರೆಂಡ್ಸ್ ಜೊತೆ ಇರ್ಬೋದು ಅಥವಾ ನಿಮ್ಮ ಅಂಥದ್ದು ಅಂತ ಹೇಳಿದ್ರೆ ಫ್ರೆಂಡ್ ಸರ್ಕಲಲ್ಲಿ ಈ ಪ್ರೀತಿ ನಿಮಗೆ ಇರಬಹುದು ಅಂತ. ಬಟ್ ಇದರಲ್ಲಿ ಆಫರ್ ಫಸ್ಟ್ ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ, ಯಾರು ನಿಮ್ಮಲ್ಲಿ ಏಜಿನ ವಯಸ್ಸಲ್ಲಿ ಯಾರು ಸ್ವಲ್ಪ ಬಿಗ್ಗಿದ್ದಾರೆ, ಅಂದರೆ ಉದಾಹರಣೆಗೆ ನೀವು ಅಥವಾ ಅವರು ಇಬ್ಬರಲ್ಲಿ ಯಾರಿದ್ದಾರೆ ಅವರು ಈ ಆಫರನ್ನು ನಿಮಗೆ ತಂದಿರಬಹುದು, ಈ ಪ್ರೀತಿಯ ಆಫರನ್ನು. ಈ ಪ್ರೀತಿಯ ಆಫರಲ್ಲಿ ಪ್ರಾಬ್ಲಮ್ ಏನಂದರೆ, ಥರ್ಡ್ ಪರ್ಸನ್ ಇದೆ, ಎಂಟ್ರಿ ಇದೆ. ಅಂದರೆ ಆಲ್ರೆಡಿ ಈ ಪ್ರೀತಿಯ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗಿದೆ ಒಂದು, ಅಥವಾ ನಿಮಗೆ ಗೊತ್ತಿಲ್ಲದೆ ಈಗಲೈ ಅಂದರೆ ಏನೋ ಹೊರಗಡೆಯಿಂದ ನೋಡ್ತಾ ಇದ್ದಾರೆ ಅಂತ ಅರ್ಥ. ಈ ಪ್ರೀತಿಯ ಬಗ್ಗೆ ಯಾರಿಗೋ ತಿಳಿದಿದೆ. ಈ ಪ್ರೀತಿ ಎಲ್ಲಿ ನಿಮಗೆ ಸಿಕ್ಕಿರಬಹುದು ಅಂತ ಹೇಳಿದರೆ, ನಿಮ್ಮ ಸುತ್ತಮುತ್ತ, ಅಂದರೆ ನಿಮ್ಮ ಮನೆಯ ಸುತ್ತಮುತ್ತದಲ್ಲಿಯೇ ಈ ಪ್ರೀತಿ ನಿಮಗೆ ಸಿಕ್ಕಿರಬಹುದು. ಬಹುದೂರದ ಪ್ರೀತಿ ಆಗಿರಲಿಕ್ಕಿಲ್ಲ. ಓಕೆ, ಇನ್ನು ಮ್ಯಾರಿಡ್ ಪರ್ಸನ್ಗೆ ಬಂದಾಗ, ಮ್ಯಾರಿಡ್ ಪರ್ಸನ್ ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಟ್ ಇವರಲ್ಲಿ ಕಾನ್ಫ್ಲಿಕ್ಟ್ ಇದೆ. ಒಬ್ಬರು ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ, ಮತ್ತೊಬ್ಬರು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ಥರ್ಡ್ ಪರ್ಸನ್ ಎಂಟ್ರಿ ಇದೆ ನಿಮ್ಮ ಜೀವನದಲ್ಲಿ, ನಿಮ್ಮ ಸಂಸಾರದಲ್ಲಿ. ಅಂದರೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಬೇರೆಯವರ ಮಾತನ್ನು ಕೇಳಿ ಸಂಸಾರದಲ್ಲಿ ಸ್ವಲ್ಪ ಆಗಾಗ ಜಗಳಗಳು, ಕಾನ್ಫ್ಲಿಕ್ಟ್ಗಳು ಕಾಣಿಸ್ತಾ ಇದೆ. ಇದು ಎಟ್ ಪ್ರೆಸೆಂಟಲ್ಲಿ. ಓಕೆ, ನೆಕ್ಸ್ಟ್ ಈಗ ಬಂದಾಗ ದಿ ಲವರ್ ಕಾರ್ಡ್. ಇದು ಅನ್ಮ್ಯಾರಿಡಿಗೆ ಹೇಳೋದಾದರೆ, ಅನ್ಮ್ಯಾರಿಡ್ಗಾದರೆ ಏನಾಗುತ್ತೆ, ಇಬ್ಬರು ತುಂಬಾ ಪ್ರೀತಿಸ್ತಾ ಇದ್ದೀರಾ, ಬಟ್ ಏನು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಹೇಳ್ಕೊಳ್ತಾ ಇಲ್ಲ ಒಂದು. ಎರಡನೇ ಸಿಚುವೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದರೆ, ಕೆಲವರಿಗೆ ಈಗ ಎ ಪರ್ಸನ್ ಅಂತ ತಗೊಂಡ್ರೆ, ಎ ಪರ್ಸನ್ಗೆ ಬಿ ಪರ್ಸನ್ ಮೇಲೆ ಪ್ರೀತಿ ಇರಬಹುದು. ಬಟ್ ಏನಾಗಿದೆ ಅಂತ ಹೇಳಿದರೆ, ಬಿ ಪರ್ಸನ್ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾ ಇದ್ದಾರೆ ಅಂದರೆ ಇಲ್ಲ, ಆ್ಯಕ್ಚುಲಿ ಇಲ್ಲ, ಅಷ್ಟು ಪ್ರೀತಿ ನಿಮಗೆ ಕೊಡ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಡಿವೈನ್ ಹತ್ರ ಸರೆಂಡರ್ ಆಗ್ತಾ ಇದ್ದೀರಾ. ಪ್ಲೀಸ್ ನನ್ನ ಪ್ರೀತಿಯನ್ನು ಉಳಿಸ್ಕೊಡು, ಹೇಳು, ಹಾಗೆ ಹೀಗೆ ಅಂತ ಹೇಳಿ ದೇವರನ್ನು ಮೊರೆ ಹೋಗ್ತಾ ಇದ್ದೀರಾ. ಓಕೆ, ಅದು ಏನಾಗ್ತಾ ಇದೆ ಅಂತ ಹೇಳಿದರೆ, ಅದು ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾ ಇದೆ. ಆ ವಿಚಾರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ವೈಟ್ ಕ್ಲೌಡ್, ಅದು ಏನಾಗ್ತಾ ಇದೆ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಸದಾ ಮೋಡ ಕವಿದ ವಾತಾವರಣ ಥರ ತರ್ತಾ ಇದೆ. ನಾನು ಹೇಳುವಂಥದ್ದು ಆರ್ಕಿಟಿಪಿಕಲ್ ಮೆಥಡ್ ಮೂಲಕ ಹೇಳ್ತಾ ಇದ್ದೀನಿ ಇವತ್ತಿನ ದಿನ. ಯಾಕೆಂದರೆ ಹೆಚ್ಚಿನ ಕಾರ್ಡ್ಗಳೆಲ್ಲ ಸ್ವಲ್ಪ ಮೇಜರ್ ಆರ್ಕೈನ ಬಂದ ಕಾರಣ ನೋಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಆದ್ದರಿಂದಾಗಿ ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ ಒಬ್ಬರು ತುಂಬಾ ಪ್ರೀತಿಸ್ತಾ ಇದ್ದೀರಾ, ಮತ್ತೊಬ್ಬರು ಅಷ್ಟು ಪ್ರೀತಿ ಕೊಡ್ತಾ ಇಲ್ಲ. ಅದು ಕೂಡ ನಿಮಗೆ ಒಂದು ಸ್ವಲ್ಪ ಅಂದರೆ ಬಾಯಿ ಬಿಟ್ಟು ಹೇಳ್ಕೊಳ್ತಾ ಇಲ್ಲ ಆ ವ್ಯಕ್ತಿ. ಆದ್ದರಿಂದಾಗಿ ನಿಮಗೆ ಅದು ಸ್ವಲ್ಪ ಗೊಂದಲ ಅಂತ ಅನ್ನಿಸ್ತಾ ಉಂಟು. ನೀವು ಪದೇ ಪದೇ ರೀಡಿಂಗು ಇಂಥದ್ರ ಮೂಲಕನೋ ಏಂಜಲ್ಸ್ನ ಮೀಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ರೀಡಿಂಗ್ ಅಂತಲ್ಲ, ಬೇರೆ ಯಾವುದಾದ್ರು ರೀಡಿಂಗ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಥ್ರೂ ಮೀಡಿಯಮ್ ಮೂಲಕ ನೀವೇನು ಮಾಡ್ತಾ ಇದ್ದೀರಾ, ಏಂಜಲ್ನ ಪ್ರೇಯರ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ಲದಲ್ಲೇ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀರಾ, ಇದು ಸಕ್ಸಸ್ ಆಗುತ್ತಾ, ಯಾರು ಹೇಳ್ಕೊಳ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಫೀಲಿಂಗ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಓಕೆ, ಇನ್ನು ಮ್ಯಾರಿಡ್ ಪರ್ಸನ್ಗೆ ಬಂದಾಗ, ಮ್ಯಾರಿಡ್ ಪರ್ಸನ್ನಲ್ಲಿ ಏನಾಗ್ತಾ ಇದೆ ಅಂದರೆ, ಮನೆಯಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಇದೆ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ, ಮ್ಯಾರಿಡ್ ಪರ್ಸನ್ ಕಪಲ್ಸಲ್ಲಿ ಒಬ್ಬರು ತುಂಬಾ ಮನೆ ಬಗ್ಗೆ ಕಾಳಜಿ ಮಾಡುವಂಥವರಾಗಿರ್ತಾರೆ. ಇನ್ನು ಕೆಲವರು ಅವರ ಕಾಳಜಿಯನ್ನು ಒಪ್ಕೊಳ್ಳದಲ್ಲೇ ಇರಬಹುದು. ಅವರಿಗೇನು ಅಂತ ಹೇಳಿದರೆ, ನಿಮ್ಮ ಮೇಲಿನ ಅಟ್ರ್ಯಾಕ್ಷನ್ ಬಹುಶಃ ಕಡಿಮೆ ಅಂತ ಅನಿಸುತ್ತೆ. ಆದ್ದರಿಂದಾಗಿ ಅದೇನಾಗ್ತಾ ಇದೆ ಅಂದರೆ, ನೀವು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದೀರಾ, ದೇವ್ರ ಹತ್ರ ಕೇಳ್ತಾ ಇದ್ದೀರಾ,
ನನ್ನ ಸಂಸಾರವನ್ನು ಸುಖವಾಗಿಡು, ನನ್ನ ಸಂಸಾರದಲ್ಲಿ ಏನಾದರೂ ಈ ರೀತಿ ಆಗ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ ದೇವರನ್ನು. ಇಲ್ಲಿ ನೋಡ್ಬೋದು ಒಬ್ಬ ಲೇಡಿ ಯಾವ ರೀತಿ ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾರೆ, ದೇವ್ರ ಹತ್ರ ಹೇಳ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿ ಕೇವಲ ಫೋಕಸ್ ಆಗ್ತಾ ಇರೋದು ಇಲ್ಲಿ ಮಾತ್ರ, ಅಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ಒಂದು ಪಾಯಿಂಟ್. ಇನ್ನು ಕೆಲವರು ಏನು ಅಂತ ಹೇಳಿದ್ರೆ, ಕೆಲವರ ಸಂಸಾರದಲ್ಲಿ ಏನಾಗಿದೆ ಅಂದರೆ ದೇವರನ್ನು ತುಂಬಾ ಕೆಲವರು ಪ್ರೀತಿಸ್ತಾ ಇದ್ದಾರೆ, ಕೆಲವರು ದೇವ್ರ ಬಗ್ಗೆ ಫೋಕಸ್ ಇಲ್ಲ. ಅರ್ಥ ಆಯ್ತಾ? ಮೆಟೀರಿಯಲಿಸ್ಟಿಕ್ ಆಗಿ ಆಲೋಚನೆ ಮಾಡ್ತಾರೆ, ಅದು ಕೂಡ ಕಾನ್ಫ್ಲಿಕ್ಟ್ಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್. ಈ ಕಾಡಿಗೆ ಸಂಬಂಧಪಟ್ಟಾಗೆ ನಾನು ಹೇಳೋದು, ಕೆಲವರು ಇಲ್ಲಿ ಹೇಳಿಕೊಂಡಿಲ್ಲ, ಕೆಲವರ ನಡುವೆ ಕ್ಲ್ಯಾಶಸ್ ಇದೆ. ಕೆಲವರು ಏನು ಅಂತ ಹೇಳಿದ್ರೆ ದೇವ್ರ ಮೂಲಕ ಪ್ರೇಯರ್ ಮಾಡಿ ಈ ಪ್ರೀತಿನ ಉಳಿಸ್ಕೊಳ್ತಾ ಇದ್ದೀರಾ. ಅದೇನಾಗ್ತಾ ಇದೆ ಅಂದರೆ ಕೆಲವೊಮ್ಮೆ ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರಿಗೆ ಈ ರೀತಿ ಜಗಳಗಳು ಒಳಗೆ ನಡೆಯುವಂತಹ ನೋವುಗಳಿಂದ ಏನಾಗಿದೆ, ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ಕೆಳಗಿಂದ ಜಗಳ ಆಗೋದನ್ನು ತೋರಿಸ್ತಾ ಇದೆ. ಇದರಿಂದ ಅದೇನು ತೋರಿಸ್ತಾ ಇದೆ, ಇದು ಒಂದು ಆಂತರಿಕ ಜಗಳ, ಬಾಯಿ ಬಿಟ್ಟು ಜಗಳ ಆಗುವಂಥದ್ದಲ್ಲ, ಮನಸ್ಸಲ್ಲಿಯೇ ಕೊರಗುವಂಥದ್ದನ್ನು ತೋರಿಸ್ತಾ ಇದೆ. ಕೆಲವರು ಇಲ್ಲಿ ಏನಾಗಿದೆ ಅಂದರೆ ಮನಸ್ಸಿನಲ್ಲಿಯೇ ಕೊರಗಿ ರಾತ್ರಿ ನಿದ್ದೆ ಮಾಡಲ್ಲ. ಕೆಲವರಿಗೆ ನೈಟ್ ಮೇರ್ಸ್, ಕನಸುಗಳು ತುಂಬ ಕೆಟ್ಟದಾಗಿ ಕನಸುಗಳು ಬೀಳುವಂಥದ್ದು, ಅದು ಕೂಡ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಫ್ಲವರ್ಸ್ ಬಂದಿದೆ, ಕಾಣಿಸ್ತಾ ಇದೆಯಲ್ಲ, ರೆಡ್ ಕಲರ್ ಫ್ಲವರ್. ಈ ರೆಡ್ ಕಲರ್ ಫ್ಲವರ್ ಟ್ಯಾರೋ ಕಾರ್ಡಲ್ಲಿ ರೆಡ್ ಕಲರ್ ಫ್ಲವರ್ ಯಾವಾಗ ಕಾಣಿಸುತ್ತೆ ಅಂದರೆ ಟ್ರುತ್, ಸತ್ಯಗಳು ಬಂದಾಗ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜಗಳಗಳು ಮ್ಯಾರಿಡ್ ಪರ್ಸನ್ ಆಗಿದ್ದರೆ, ಈ ಎಂಥದ್ದಂದರೆ ಸಂಸಾರದಲ್ಲಿ ನಡೆಯುವಂತಹ ಜಗಳಗಳಿಗೆ ಯಾವುದೋ ಸತ್ಯವೂ ಕೂಡ ಕಾರಣ ಆಗಿರುತ್ತೆ. ಅದನ್ನು ನೆನೆಸ್ಕೊಂಡು ಕೆಲವು ಸಂಸಾರದಲ್ಲಿ ದೇವ್ರ ಹತ್ರ ಮೊರೆ ಹೋಗುವಂಥವರು ಕೂಡ ಇದ್ದಾರೆ. ಅದರಿಂದ ಕೂಡ ನಿಮ್ಮ ನೆಮ್ಮದಿ ಶಾಂತಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ದ ಟವರ್ ಕಾರ್ಡ್. ಟವರ್ ಕಾರ್ಡ್ ಇದಕ್ಕೆ ನೋಡಿದಾಗ, ಈ ಕಾರ್ಡ್ ಮತ್ತು ಈ ಕಾರ್ಡನ್ನು ತಗೊಂಡಾಗ ಟವರ್ ಕಾರ್ಡ್ ಏನು ಹೇಳುತ್ತೆ ಅಂತ ಹೇಳಿದರೆ, ಕೆಲವರಿಗೆ ಸಣ್ಣ ವಯಸ್ಸಿಂದನೇ ಈ ಪ್ರೀತಿ ಇತ್ತು ಅಂತ ಅನಿಸುತ್ತೆ, ಚೈಲ್ಡ್ಹುಡ್ ಪ್ರೀತಿಯಾಗಿರ್ಬೋದು. ಇನ್ನು ಕೆಲವರಿಗೆ ಅವರ ಫ್ರೆಂಡ್ಸ್ ಗ್ರೂಪಲ್ಲಿ ಬಂದಂತಹ ಪ್ರೀತಿ ಇತ್ತು. ಬಟ್ ಏನಾಗಿದೆ ಅಂದರೆ ಇಲ್ಲಿ ಎಲ್ಲರೂ ಎಲ್ಲವನ್ನ ಹೇಳ್ಕೊಂಡಿಲ್ಲ. ಇನ್ನು ಕೆಲವರು ಹೇಳಿಕೊಂಡು ಅದು ಕಾನ್ಫ್ಲಿಕ್ಟ್ ಕೂಡ ಆಗಿದೆ. ಈ ಕಾರ್ಡ್ನ ಸಿಚುವೇಶನ್ ನೋಡಿದಾಗ ಆ ಕಾನ್ಫ್ಲಿಕ್ಟ್ ಆಗಿ ಪ್ರೀತಿ ಮುರಿದು ಬಿದ್ದಿದೆ. ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಈ ಪ್ರೀತಿ ಮುರಿದು ಬಿದ್ದಿದೆ. ರೀಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ ಏನು ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ ಬಂದಿದೆ, ಅದು ಕೂಡ ಈ ಕಾನ್ಫ್ಲಿಕ್ಟ್ಗೆ ಕಾರಣ ಅಂತ ಹೇಳಿ ಟವರ್ ಕಾರ್ಡ್ ಹೇಳ್ತಾ ಇದೆ. ನೀವು ಕಾಣಿಸ್ತಾ ಇರ್ಬೋದು ಯಾವ ರೀತಿ ಬೆಂಕಿ ಬಂದು ಅದು ಸ್ಫೋಟ ಆಗಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಬೀಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ದ ಹರ್ಮಿಟ್ ಕಾರ್ಡನ್ನು ತೋರಿಸ್ತಾ ಇದ್ದಾರೆ. ಹರ್ಮಿಟ್ ಕಾರ್ಡ್ ಯಾಕೆ ಹೀಗಾಗ್ತಾ ಇದೆ, ನಿಮ್ಮ ನಡುವೆ ಯಾಕೆ ಈ ರೀತಿಯ ಜಗಳ, ಗೊಂದಲ ಅಥವಾ ಸಂಸಾರದಲ್ಲಿ ಈ ರೀತಿಯ ಮ್ಯಾರಿಡ್ ಪರ್ಸನ್ ಆಗಿದ್ದರೆ ನೋವುಗಳು ಬರ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಹರ್ಮಿಟ್ ಕಾರ್ಡನ್ನು ಹೇಳ್ತಾ ಇದೆ. ಅಂದರೆ ನಿಮ್ಮೊಳಗೆ ನೀವು ಸೆಲ್ಫಾಗಿ ಬೆಳಿಬೇಕಾಗಿದೆ. ನಿಮ್ಮ ಪ್ರೀತಿಯನ್ನು ನೀವು ಇನ್ನೊಬ್ಬರಿಗೆ ಎಷ್ಟು ಕೊಡ್ತೀರೋ ಅಷ್ಟೇ ಪ್ರೀತಿಯನ್ನು ನಿಮ್ಮನ್ನು ನೀವು ನೋಡ್ಕೊಳ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ. ನೋಡಿ, ಆ ವ್ಯಕ್ತಿ ಹುಡುಕ್ಲಿಕ್ಕೆ ಒಂದು ಲ್ಯಾಂಪನ್ನು ಹಿಡ್ಕೊಂಡಿದ್ದಾರೆ. ಬಟ್ ಆ ಲ್ಯಾಂಪಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅಷ್ಟರಲ್ಲೇ ಫೋಕಸ್ ಮಾಡ್ತಾ ಇದ್ದಾರೆ, ಅದರಿಂದ ಆಚೆ ಫೋಕಸ್ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತು ಈ ಸ್ಥಳದಲ್ಲೇ ಏನೋ ಬಿದ್ದಿದೆ, ಈ ಸ್ಥಳದಲ್ಲೇ ಏನೋ ಹುಡುಕಬೇಕು ಅಂತ. ಐಡಿಯಾ ಬಂತಾ? ಬಟ್ ಅವ್ರು ಆಚೆ ನೋಡ್ತಾ ಇಲ್ಲ. ಹಾಗೆ ನೀವು ಕೂಡ ಇನ್ನೆಲ್ಲೋ ಹುಡುಕೋ ಬದಲು ನಿಮ್ಮೊಳಗೆ ನೀವು ಹುಡ್ಕೊಳ್ಳಿ. ನಿಮ್ಮೊಳಗೆ ನೀವು ಹುಡ್ಕೊಳ್ಳಿ. ಫಸ್ಟ್ ಸೆಲ್ಫ್ ಹೀಲ್ ಆಗಿ ಸೆಲ್ಫ್ ಲವ್ವನ್ನು ಕಲೀರಿ. ಅಷ್ಟೊತ್ತಿಗೆ ನಿಮ್ಮ ಈ ಪ್ರೀತಿಯಾಗಿರ್ಬೋದು ಅಥವಾ ನಿಮ್ಮ ಈ ಸಂಸಾರದ ಪ್ರೀತಿಯಾಗಿರ್ಬೋದು, ಮ್ಯಾರಿಡ್ ಆಗಿರಲಿ ಅನ್ಮ್ಯಾರಿಡ್ ಆಗಿರಲಿ, ಈ ಪ್ರೀತಿ ನಿಮಗೆ ವಾಪಸ್ ಸಿಕ್ಕತ್ತೆ. ಜಗಳಗಳು, ವೈಮನಸ್ಸು ಅಥವಾ ಮಾನಸಿಕ ಕಿರಿಕಿರಿ ಅನ್ನೋದು ಕಮ್ಮಿ ಆಗಬಹುದು. ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ನೋವಿನ ಹೀಲ್ ಮಾಡ್ಕೊಳ್ಳಿ. ಆಗ ಇದೆಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಈ ಹರ್ಮಿಟ್ ಕಾರ್ಡ್ ಹೇಳ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮೇಜರ್ ಆರ್ಕೇನಾಗಳು ಬಂದಿದೆ, ನೋಡೋಣ ಏನು ಹೇಳ್ತಾ ಇದೆ ಅಂತ. ಎಸ್, ನಿಮ್ಮ ಈ ನಿದ್ದೆಗೆಡಿಸಿದಂತಹ ವಿಚಾರಗಳಿರ್ಬೋದು, ಮ್ಯಾರಿಡ್ ಆಗಲಿ ಅನ್ಮ್ಯಾರಿಡ್ ಆಗಲಿ, ಪ್ರೀತಿಯನ್ನು ಕಳ್ಕೊಂಡಿದ್ದು ದ ಹ್ಯಾರೋಫ್ಯಾಂಟ್ ಕಾರ್ಡ್ ಬಂದಿದೆ. ಅದ್ರ ಮೂಲಕ ಏನು ಹೇಳ್ತಾ ಇದೆ ಅಂದರೆ, ಕೆಲವೊಮ್ಮೆ ಜೀವನದಲ್ಲಿ ಕೆಟ್ಟದಾಗೋದು ತುಂಬ ಒಳ್ಳೆಯದಕ್ಕೆ.
ಎಲ್ಲ ಸಿಚುವೇಶನ್ಗಳು ಒಂದೇ ರೀತಿ ಇರುತ್ತಾ? ಇಲ್ಲ. ಇವತ್ತಿದ್ದಿದ್ದು ನಾಳೆಗೆ ಅದು ಬದಲಾವಣೆ ಹೊಂದುತ್ತೆ. ನೋಡಿ, ಇಲ್ಲಿ ಕ್ರಾಸ್ ಕೀ ಬಂದಿದೆ. ಸುಖ ದುಃಖ ಎರಡೂ ಕೂಡ ಒಂದೇ. ರೋಸ್ ಮತ್ತು ಲಿಲ್ಲಿ ವ್ಯಕ್ತಿ ದೇವರಿಗೆ ಮೊರೆ ಹೋಗುವಂಥದ್ದು. ಇದೇ ಕಾರ್ಡ್ ನೋಡಿ, ಇಲ್ಲಿರುವ ಕಾರ್ಡ್ ದೇವರಿಗೆ ಮೊರೆ ಹೋಗುವಂತಹದ್ದು ಕಾಣಿಸ್ತಾ ಇದೆಯಲ್ಲ, ದೇವರಿಗೆ ಮೊರೆ ಹೋಗುವಂಥದ್ದು. ಜಸ್ಟಿಸ್ ಕಾರ್ಡನ್ನು ತೋರಿಸ್ತಾ ಇದ್ದಾರೆ ದೇವರು. ನಿಮಗೆ ಅದರಿಂದ ಜಸ್ಟಿಸ್ ಬರಬಹುದು ಫ್ಯೂಚರಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಸಂಸಾರದಲ್ಲೋ ನಿಮ್ಮ ಪ್ರೀತಿಯಲ್ಲೋ ಪರಮಾತ್ಮ ನ್ಯಾಯವನ್ನು ಒದಗಿಸಬಹುದು ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಕೆಲವರಿಗೆ ಇಲ್ಲಿ ಈ ಪ್ರೀತಿಯಲ್ಲಿ ಸ್ವಲ್ಪ ಜಗಳ ಕೂಡ ಆಗಿದೆ. ಜಗಳ ಕೂಡ ಆಗಿದೆ. ಅದು ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ಮತ್ತು ಕೆಲವರು ಹೇಳ್ಕೊಂಡಿಲ್ಲ, ಅದರಿಂದ ಕೂಡ ಬ್ರೇಕಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಅದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಟವರ್ ಕಾರ್ಡನ್ನು ತೋರಿಸುತ್ತೆ, ನೈಟ್ ಮೇರ್ಸನ್ನು ತೋರಿಸುತ್ತೆ. ಅದರಿಂದಾಗಿ ಅದು ಜಸ್ಟಿಸ್ ನ್ಯಾಯವನ್ನು ತೋರಿಸ್ತಾ ಇದೆ. ಇದರಿಂದ ಮುಂದೆ ಫ್ಯೂಚರಲ್ಲಿ ಏನೋ ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ಇದು ನ್ಯಾಯವನ್ನು ಹೇಳ್ತಾ ಇದೆ. ಈ ಹರ್ಮಿಟ್ ಕಾರ್ಡಿಗೆ ಸಂಬಂಧಪಟ್ಟಾಗೆ ವರ್ಲ್ಡ್ ಕಾರ್ಡ್ ಬಂದಿದೆ. ವರ್ಲ್ಡ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ನೋಡಿ, ನಿಮ್ಮನ್ನು ನೀವು ಫ್ಯೂಚರಲ್ಲಿ ನೀವು ಏನಾದರೂ ಸೆಲ್ಫ್ ಲವನ್ನು ಕಲಿತ್ರೆ ಆ ಪ್ರೀತಿ ನಿಮಗೆ ವಾಪಸ್ ಬರುತ್ತೆ. ಫಸ್ಟು ನಿಮ್ಮನ್ನು ನೀವು ಫೋಕಸ್ ಮಾಡೋದನ್ನು ಕಲೀರಿ. ಸದಾಕಾಲ ನಿಮ್ಮ ಪ್ರೀತಿಯನ್ನು ಇನ್ನೊಬ್ಬರು ನನ್ನನ್ನು ಪ್ರೀತಿಸ್ತಾರಾ, ಇನ್ನೊಬ್ಬರು ನನಗೆ ಪ್ರೀತಿ ಕೊಡ್ತಾರಾ ಅಂತ ಹಂಬಲಿಸಬೇಡಿ. ನೀವು ಆ ಪ್ರೀತಿಯನ್ನು ನಿಮ್ಮೊಳಗೆ ಬೆಳೆಸ್ಕೊಳ್ಳಿ, ಕಲ್ಟಿವೇಟ್ ಮಾಡಿ. ಆಗ ನಿಮಗೆ ಏನು ಸಿಕ್ಕಬೇಕೋ ಅದನ್ನು ಯೂನಿವರ್ಸ್ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. ಯೂನಿವರ್ಸ್ ನಿಮಗೆ ಆ ಪ್ರೀತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದೆ. ಏನಾಗಿದೆ ಅಂದರೆ, ಪ್ರೀತಿ ಕೆಲವೊಂದು ಸಲ ಫ್ರೆಂಡ್ಶಿಪ್ಪಲ್ಲಿ ಬಂದಿರ್ಬೋದು, ಚೈಲ್ಡ್ಹುಡ್ಡಲ್ಲಿ ಬಂದಿರ್ಬೋದು, ಅಥವಾ ಮ್ಯಾರೇಜ್ನ ವಿಚಾರಕ್ಕೆ ತಗೊಂಡಾಗ ಒಬ್ಬರು ಕೊಟ್ಟು ಒಬ್ಬರು ಕೊಡ್ದಲೇ ಇರಬಹುದು. ಸಂಸಾರದಲ್ಲಿ ಅದು ಗಲಾಟೆಗೂ ಕಾರಣವಾಗಿರ್ಬೋದು. ಸತ್ಯ ಏನೇ ಇರಬಹುದು. ಫಸ್ಟ್ ನೀವೇನು ಮಾಡ್ಕೊಳ್ಬೇಕು, ದೇವರಿಗೆ ಪ್ರೇಯರ್ ಮಾಡಿ, ನಿಮ್ಮನ್ನು ನೀವು ಸೆಲ್ಫ್ ಹೀಲ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗ್ ಅನ್ನುವಂಥದ್ದು ಏನಾಗುತ್ತೆ ಅಂದರೆ, ನಮ್ಮನ್ನು ನಾವು ಮತ್ತಷ್ಟು ಗಟ್ಟಿಯಾಗಿ ಮಾಡ್ಕೊಳ್ತೇವೆ. ಹೌದಾ? ಅದರಿಂದ ಏನಾಗುತ್ತೆ, ನಮಗೆ ಯಾರು ಏನೇ ಸಮಸ್ಯೆ ಕೊಟ್ಟರೂ ಕೂಡ ನಾವು ಬೇಗ ಹೊರಗಡೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಆ ಬುದ್ಧಿಯಿಂದ ಏನಾಗುತ್ತೆ, ನಿಮ್ಮ ಪರಿಸರದಲ್ಲಿ ಕೂಡ ಬದಲಾವಣೆಗಳು ಬರುತ್ತೆ. ಅದರಿಂದಾಗಿ ವರ್ಲ್ಡ್ ಕಾರ್ಡ್ ಬಂದಿದೆ. ಈ ಹರ್ಮಿಟ್ ಕಾರ್ಡಿಗೆ ವರ್ಲ್ಡ್ ಕಾರ್ಡ್ ಬಂದಿರೋದೇ ಅದೇ ಉದ್ದೇಶದಿಂದ. ಸೆಲ್ಫ್ ಹೀಲ್, ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಕಾದಂತಹ ನಿಜವಾದ ಪ್ರೀತಿ, ನಿಮಗೆ ಬೇಕಾದಂತಹ ನಿಜವಾದಂತಹ ವ್ಯಾಲ್ಯೂಡ್ ಪರ್ಸನ್ ನಿಮ್ಮ ಜೀವನಕ್ಕೆ ಎಂಟ್ರಿ ಹೊಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇದು ಕೂಡ ಫ್ಯೂಚರ್ ಕಾರ್ಡೇ ಹೇಳ್ತಾ ಇದೆ. ಇದರಿಂದ ಏನಾಗುತ್ತೆ, ಈ ವರ್ಲ್ಡ್ ಕಾರ್ಡಿಂದ ಇದಕ್ಕೆ ಶಿಫ್ಟ್ ಮಾಡಿದಾಗ ಇದು ನಿಮ್ಮ ಜೀವನದಲ್ಲಿ ನೀವು ರಾಣಿ ಥರ ಬದುಕಲಿಕ್ಕೆ, ರಾಜನ ಥರ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ನೀವು ಯಾವಾಗ ಸೆಲ್ಫ್ ಹೀಲ್, ಸೆಲ್ಫ್ ಲವನ್ನು ಕಲಿತೀರೋ ಆಗ ಆ ಪ್ರೀತಿ ಬರುತ್ತೆ ನಿಮ್ಮ ಜೀವನಕ್ಕೆ, ನಿಮ್ಮ ಸಂಸಾರಕ್ಕೆ, ನಿಮ್ಮ ಪ್ರೀತಿಗೆ ನೀವು ರಾಣಿ ಆಗ್ತೀರಾ, ರಾಜ ಆಗ್ತೀರಾ ಅನ್ನೋ ರೀತಿಯಲ್ಲಿ ಈ ಕಾರ್ಡ್ ಬಂದಿದೆ. ಒಟ್ಟಾರೆಯಾಗಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಯಾವ ರೀತಿ ನೆಗೆಟಿವ್ ಇದ್ದದ್ದು ಯಾವ ರೀತಿ ಪಾಸಿಟಿವ್ ಆಗಿದೆ, ಯಾವುದ್ರ ಮೂಲಕ, ನಿಮ್ಮ ಮೂಲಕ ಮಾತ್ರ ಇದು ಸಾಧ್ಯ. ಅದು ಸೆಲ್ಫ್ ಹೀಲ್ ಮತ್ತು ಸೆಲ್ಫ್ ಲವ್. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ, ಹಾಗೆ ಅದರ ಜೊತೆಗೆ ನಿಮ್ಮ ಆಗಿರುವಂತಹ ಈ ಗಾಯಗಳಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದೆ. ಇಂತಹ ಕಾರ್ಡ್ಗಳು ಕೆಲವೊಮ್ಮೆ ಪಾಸಿಟಿವ್ ವೇಯಲ್ಲೂ ಹೋಗೋದಿದೆ, ಕೆಲವೊಮ್ಮೆ ನೆಗೆಟಿವ್ ವೇಯಲ್ಲೂ ಹೋಗೋದಿದೆ. ಅದು ಹೇಗೆ ಅಂತ ಹೇಳಿದರೆ, ಇಂತಹ ಕಾರ್ಡ್ಗಳು ಎಂಟ್ರಿ ಕೊಟ್ಟಾಗ ಅದೊಂದು ಸ್ವಲ್ಪ ನೆಗೆಟಿವ್ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಓಕೆ, ಇದಾಗಿತ್ತು ಇವತ್ತಿನ ನಿಮ್ಮ ಫೀಲಿಂಗ್ಸ್ನ ವಿಚಾರವಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.